ಓಂ ತಮ್ ಉತ್ಕ್ರಾಂತಂ ಪ್ರಾಣಃ ಅನುತ್ಕ್ರಾಮತಿ. ಶ್ರೀ ಗುರುಭ್ಯೋ ನಮಃ. ತತ್ವಮಂಜರಿಯ 106ನೇ ಭಾಗ ಇದು. ಭೂಮಾಧಿಕರಣ 1ನೇ ಅಧ್ಯಾಯದ 3ನೇ ಪಾದದ 8 ಮತ್ತು 9ನೇ ಸೂತ್ರಗಳು. ಭೂಮಾಧಿಕರಣ ಅನ್ನೋದು 2ನೇ ಅಧಿಕರಣ ಅಲ್ಲಿ ಆ 3ನೇ ಪಾದದಲ್ಲಿ. ಅದರ ಅರ್ಥವನ್ನು ಇಲ್ಲಿ ಮತ್ತಷ್ಟು ವಿವರಿಸ್ತಾ ಇದ್ದಾರೆ. ನಚ ಪ್ರಾಣಲಿಂಗ ವಿರೋಧ ಇತ್ಯತೋಪಿ ಲಿಂಗೈ ಸರ್ವೇರ್ಯುತಃ ಹಿ ಇತಿ. ಪರಮಾತ್ಮನನ್ನೇ ಪ್ರಾಣ ಶಬ್ದದಿಂದ ವಾಚ್ಯ ಅಂತ ನೀವು ಹೇಳಿದಿರಿ. ಅದು ಹೇಗೆ? ಪ್ರಾಣನಲ್ಲೇ ಸಮನ್ವಿತ ಆಗಬೇಕಾದಂಥ, ಪ್ರಾಣನಿಗೆ ಮಾತ್ರ ಹೊಂದುವಂಥ ಲಿಂಗಗಳಿವೆಯಲ್ಲ ಅಲ್ಲಿ. ಅದು ಪ್ರಶ್ನೆ ಮಾಡುವವರು ಪ್ರಾಣನನ್ನ, ಈ ಪ್ರಾಣ ಹೊರಟು ಹೋದಾಗ ಈ ಜೀವನೂ ಹೊರಟು ಹೋಗ್ತಾನೆ ಅಂತ ಉಪನಿಷತ್ತುಗಳಲ್ಲಿದೆ. ಆದ್ರಿಂದ ಆ ಪ್ರಾಣ ಹೊರಟು ಹೋಗುವುದು ಅಂದ್ರೆ ಅದು ಮುಖ್ಯ ಪ್ರಾಣನಿಗೆ ಸಂಬಂಧಪಟ್ಟದ್ದಾಗಿರ್ಬೇಕು, ಪರಮಾತ್ಮನಿಗೆ ಸಂಬಂಧಪಟ್ಟದ್ದಾಗಿರೋದಿಲ್ವಲ್ಲ ಅಂತ ಪ್ರಶ್ನೆ ಮಾಡುವವರ ತಾತ್ಪರ್ಯ. ಹಾಗೆ ಹೇಳಬೇಡಿ ಅಂತ ನಮ್ಮ ಉತ್ತರ. ಏನಂದ್ರೆ, ಲಿಂಗೈ ಸರ್ವೇ ಯುತಸ್ಸಹಿ. ಛಾಂದೋಗ್ಯ ಉಪನಿಷತ್ತನ್ನು ನೋಡಿದಾಗ ಪ್ರಾಣ ಹೋದ್ರೇನೆ, ಮುಖ್ಯ ಪ್ರಾಣ ಹೋದ್ರೇನೆ ಜೀವ ಹೋಗೋದು ಅಂತ ಯಾರಿಗಾದ್ರೂ ಕಾಣುವುದು ಸಹಜ. ಆದರೆ ಬೃಹದಾರಣ್ಯಕ ಉಪನಿಷತ್ತನ್ನು ಕೂಡ ನೋಡಬೇಕು. ತಮುತ್ಕ್ರಾಂತಂ ಪ್ರಾಣೋನುತ್ಕ್ರಾಮತಿ ಇತ್ಯಾದವು ಉತ್ಕ್ರಮಣ ಲಿಂಗಯುತಃ ಜನಾರ್ದನ ಪ್ರಸಿದ್ಧ ಇತ್ಯರ್ಥ. ಛಾಂದೋಗ್ಯ ಉಪನಿಷತ್ನಲ್ಲಿ ಬರೇ ಪ್ರಾಣ ಶಬ್ದ. ಆ ಪ್ರಾಣ ಹೊರಟು ಹೋದಾಗ ಆ ಶರೀರ ವ್ಯರ್ಥ ಆಗ್ತದೆ, ಆ ಶರೀರಕ್ಕೆ ಏನೂ ಉಪಯೋಗ ಇಲ್ಲ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿರೋದು. ಅಲ್ಲಿ ಪ್ರಾಣ ಅಂತ ಶಬ್ದ ಇದೆ. ಆ ಪ್ರಾಣ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು? ಮುಖ್ಯ ಪ್ರಾಣ ಅಂತ ಅರ್ಥ ಮಾಡಬೇಕು, ಮಹಾಪ್ರಾಣನಾದ ಭಗವಂತ ಅಂತ ಅರ್ಥ ಮಾಡಬೇಕು ಅಂತ ಯಾರಿಗಾದ್ರೂ ಗೊಂದಲ ಆಗ್ತದೆ. ತಮುತ್ಕ್ರಾಂತಂ ಪ್ರಾಣೋನುತ್ಕ್ರಾಮತಿ ಅಂತ ಈ ಸ್ಪಷ್ಟವಾಗಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿದೆಯಲ್ಲ. ಅವನು ಹೊರಟು ಹೋಗುವಾಗ ಪ್ರಾಣನೂ ಕೂಡ ಅವನನ್ನು ಅನುಸರಿಸಿ ಹೊರಟು ಹೋಗ್ತಾನೆ ಅಂತ. ಇಲ್ಲಿ ಅವನು ಹೊರಟು ಹೋಗುವಾಗ ಅಂದ್ರೆ ಯಾರದು? ಜೀವ ಹೊರಟು ಹೋದಾಗ ಅಲ್ಲಿ ಪ್ರಾಣನೂ ಹೊರಟು ಹೋಗ್ತಾನೆ, ಮುಖ್ಯ ಪ್ರಾಣನೂ ಹೊರಟು ಹೋಗ್ತಾನೆ ಅಂತ ಯಾರೂ ಅರ್ಥ ಮಾಡೋದಿಲ್ಲ. ಜೀವ ಹೋದ್ಮೇಲೆ ಮುಖ್ಯ ಪ್ರಾಣ ಹೋಗೋದಲ್ಲ. ಆದ್ರಿಂದ ಇಲ್ಲಿ ಅಂದ್ರೆ ಯಾರಾಗಿರ್ಬೇಕು? ಪರಮಾತ್ಮನೇ ಆಗಿರ್ಬೇಕು. ಪರಮಾತ್ಮ ಹೊರಟು ಹೋದ್ರೆ, ವಿಷ್ಣು ಹೊರಟು ಹೋದ್ರೆ, ಆವಾಗ ಅವನನ್ನು ಅನುಸರಿಸಿ ಪ್ರಾಣನೂ ಕೂಡ ಹೊರಟು ಹೋಗ್ತಾನೆ ಅಂತ ಹೀಗಿದೆ. ಆದ್ರಿಂದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪ್ರಾಣನು ಅವನನ್ನ ಹಿಂಬಾಲಿಸ್ತಾನೆ ಅಂತ ಬಂದಿರೋದ್ರಿಂದ, ಅವನು ಅಂದ್ರೆ ಇಲ್ಲಿ ಪರಮಾತ್ಮ ಅಂತ ಅರ್ಥ ಮಾಡದೆ ಬೇರೆ ಮಾರ್ಗ ಇಲ್ಲ. ಆ ಪರಮಾತ್ಮ ಹೊರಟು ಹೋದಾಗ ಪ್ರಾಣನು ಕೂಡ ಹೊರಟು ಹೋಗ್ತಾನೆ. ಆದ್ರಿಂದ ಆ ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿರುವಂತಹ ಮಾತೇನಿದೆ, ಪ್ರಾಣ ಹೊರಟು ಹೋದಾಗ ಈ ಶರೀರ ಅಂತ ವ್ಯರ್ಥ ಆಗ್ತದೆ ಅಂತ ಅಲ್ಲಿ ಹೇಳಿರೋದು ಹೌದು. ಆದರೆ ಶರೀರ ವ್ಯರ್ಥ ಆಗಲಿಕ್ಕೆ ಮುಖ್ಯ ಪ್ರಾಣ ಅಲ್ಲಿಂದ ಹೊರಟು ಹೋಗೋದು ಕಾರಣ. ಮುಖ್ಯ ಪ್ರಾಣ ಹೊರಟು ಹೋಗ್ಲಿಕ್ಕೆ ಏನು ಕಾರಣ? ಅಲ್ಲಿ ಪರಮಾತ್ಮ ಹೊರಟು ಹೋಗುವುದೇ ಕಾರಣ. ಅದರಿಂದ ಪರಮಾತ್ಮನ ಉತ್ಕ್ರಾಂತಿ ಅಂತನ್ನೋದು ಮುಖ್ಯ. ಅದಾದ್ಮೇಲೆ ಮುಖ್ಯ ಪ್ರಾಣನ ಉತ್ಕ್ರಾಂತಿ, ಅದಾದ್ಮೇಲೆ ಜೀವ ಹೊರಗೆ ಹೋಗೋದು, ಇದು ನಮ್ಗೆ ಗೊತ್ತಾಗ್ತದೆ. ಆದ್ರಿಂದ ಜನಾರ್ದನನೇ ಪ್ರಸಿದ್ಧ ಅಂತ ಅರ್ಥ. ಪ್ರಾಣಪದೇನ ತದಂತರ್ಯಾಮಿ ರೂಪಸ್ಯೇವ ಪ್ರತೀತೇಹೇ. ಛಾಂದೋಗ್ಯ ಉಪನಿಷತ್ನಲ್ಲಿ ಪ್ರಾಣ ಹೋದಾಗ ಈ ಶರೀರ ವ್ಯರ್ಥ ಆಗ್ತದೆ, ಆ ಶರೀರಕ್ಕೆ ಯಾರೇ ಏನೇ ಹಾನಿ ಮಾಡಿದ್ರು ಅಲ್ಲಿ ಏನಾಗೋದಿಲ್ಲ ಅಂತ ಬಂದಿದೆಯಲ್ಲ, ಅಲ್ಲಿ ಪ್ರಾಣ ಅಂದ್ರೆ ಆ ಮುಖ್ಯ ಪ್ರಾಣನನ್ನ ಅಧಿಷ್ಠಾನವನ್ನಾಗಿ ಮಾಡಿಕೊಂಡಿರುವಂತಹ ಪರಮಾತ್ಮ ಅಂತ ಅರ್ಥ. ಪ್ರಾಣಪದೇನ ತದಂತರ್ಯಾಮಿ ರೂಪಸ್ಯೇವ ಪ್ರತೀತೇಹೇ. ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ಪ್ರಾಣ ಎಂಬ ಶಬ್ದದಿಂದ ತದಂತರ್ಯಾಮಿಯಾದ ಪರಮಾತ್ಮನನ್ನೇ ತಿಳ್ಕೋಬೇಕು ಅಂತ ಹೇಳುವುದೇನಿದೆ, ಇದು ಛಾಂದೋಗ್ಯ ಉಪನಿಷತ್ತಿಗೆ ಸಂಬಂಧಪಟ್ಟಂತೆ. ತಮ್ಮ ಉತ್ಕ್ರಾಂತಂ ಪ್ರಾಣ ಅನುತ್ಕ್ರಾಮತಿ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಮಾತೇನಿದೆ, ನಾನು ಇವತ್ತು ಮಂಗಲಾಚರಣದಲ್ಲಿ ಆರಂಭದಲ್ಲಿ ಹೇಳಿದೆ, ಅಲ್ಲಿ ಪ್ರಾಣ ಅಂದ್ರೆ ಕೇವಲ ಮುಖ್ಯ ಪ್ರಾಣ ಅಂತ ಅರ್ಥ. ಆಚಾರ್ಯರು ಅದನ್ನು ಭೂಮಾಧಿಕರಣದಲ್ಲಿ ಭೂಮಾ ಸಂಪ್ರಸಾದ ತದ್ಯುಪದೇಶ ತನ್ನ ಮೊದಲನೇ ಸೂತ್ರದ ಭಾಷ್ಯದಲ್ಲಿ ಹೇಳಿದ್ದಾರೆ. ಪ್ರಾಣಲಿಂಗಾನ ಉತ್ಕ್ರಮಣಾದೀನ ವ್ಯಕ್ತ್ಯಾತ್ಮನ ಸ್ಥಿತ ಅನುರೂಪ ವಿಶೇಷ ಯುಕ್ತತ್ವಾದಿತಿ ಭಾವ. ಉತ್ಕ್ರಮಣ ಅಂತ ಅನ್ನೋದು ಅದು
ಪ್ರಾಣನ ಲಿಂಗ ಅದು. ಪರಮಾತ್ಮ ಸರ್ವವ್ಯಾಪ್ತ ಆದ್ರಿಂದ ಅವನು ಉತ್ಕ್ರಾಂತನಾಗುವುದು ಹೇಗೆ ಅಂತ ಯಾರಿಗಾದ್ರೂ ಒಂದು ಜಿಜ್ಞಾಸೆ ಬರಬಹುದು. ಅದ್ರ ಹಿಂದೆ ನಾವು 103ನೇ ಗದ್ಯ ಭಾಗದಲ್ಲಿ ನೋಡಿದ್ದೀವಿ, 103ನೇ ತತ್ವಮಂಜರಿಯಲ್ಲಿ. ವ್ಯಾಪ್ತೇ ಈಶ್ವರಿಯ ಸರ್ವತ್ರ ವ್ಯಾಪ್ತೆ ಅಂತ ಅಲ್ಲಿ ಪರಮಾತ್ಮ ಎಲ್ಲಾ ಕಡೆ ವ್ಯಾಪ್ತನಾದ್ರಿಂದ ಅವನಿಗೆ ಉತ್ಕ್ರಮಣ ಆಗೋದಿಲ್ಲ ಅಂತ ಅವ್ರು ಪ್ರಶ್ನೆ ಮಾಡಿದ್ದನ್ನು ನೋಡಿದ್ದೀವಿ. ಆ ಪ್ರಶ್ನೆಗೆ ಇಲ್ಲಿ ಸರಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ. ಉತ್ಕ್ರಮಣ ಅಂತನ್ನೋದು ಮುಖ್ಯ ಪ್ರಾಣನ ಲಿಂಗ ಅಂತನ್ನೋದು ನೀವು ಹೇಳಿದ್ದು ಹೌದು, ಆದರೆ ಮುಖ್ಯ ಪ್ರಾಣನಲ್ಲಿರುವಂತಹ ಪರಮಾತ್ಮನಿಗೂ ಕೂಡ ಆ ಉತ್ಕ್ರಮಣ ಅಂತನ್ನೋದು ಸಾಧ್ಯ. ಯಾಕೆ ಅಂತಂದ್ರೆ ಅವನಲ್ಲಿ ವ್ಯಕ್ತ್ಯಾತ್ಮನ ಸ್ಥಿತ ಅನುರೂಪ ವಿಶೇಷ ಯುಕ್ತತ್ವಾತ್. ಪರಮಾತ್ಮನ ಬಾಹ್ಯ ರೂಪ ಏನಿದೆಯಲ್ಲ, ವ್ಯಾಪ್ತವಾದಂತಹ ರೂಪ, ಆ ವ್ಯಾಪ್ತವಾದಂತಹ ರೂಪಕ್ಕೆ ಉತ್ಕ್ರಮಣ ಅಂತನ್ನೋದಿಲ್ಲ, ಅದನ್ನೊಪ್ಪೋಣ. ಆದರೆ ಅಣುವಾದ ರೂಪಕ್ಕೆ ಉತ್ಕ್ರಮಣ ಅಂತನ್ನೋದಿದೆ. ಆ ಅಣುವಾದ ರೂಪ ಎಲ್ಲಿದೆ? ಅದು ಮುಖ್ಯ ಪ್ರಾಣನಲ್ಲಿದೆ. ವ್ಯಕ್ತ್ಯಾತ್ಮನ ಸ್ಥಿತ ಅನುರೂಪ ವಿಶೇಷ, ಪರಮಾತ್ಮನ ಅಣುರೂಪ ವಿಶೇಷ, ಒಂದು ರೀತಿಯಾದಂತಹ ಸಣ್ಣದಾದಂತಹ ರೂಪ ಅದು. ಅದಕ್ಕೆ ಈ ಉತ್ಕ್ರಮಣ, ವ್ಯಾಪ್ತವಾದ ಶರೀರಕ್ಕೆ ಉತ್ಕ್ರಮಣ ಸಾಧ್ಯ ಆಗದೆ ಹೋದ್ರೂ ಕೂಡ ಮುಖ್ಯ ಪ್ರಾಣನಲ್ಲಿ ಅಂತರ್ಯಾಮಿಯಾದಂತಹ ಅಣುರೂಪ ವಿಶೇಷ, ಒಂದು ರೀತಿಯಾದ ಸಣ್ಣ ರೂಪಕ್ಕೆ ಉತ್ಕ್ರಮಣ ಅಂತ ಸಾಧ್ಯ ಆಗಬಹುದು. ವ್ಯಕ್ತ್ಯಾತ್ಮನ ಅಂತಿದೆಯಲ್ಲ, ಮುಖ್ಯ ಪ್ರಾಣನಲ್ಲಿ ಪ್ರೇರಕವಾಗಿರುವ ಅಂತ ಅದಕ್ಕೆ ಅರ್ಥ ಮಾಡಬಹುದು ನಾವು. ಆದ್ರೆ ಅಲ್ಲೇನೋ ಸ್ವಲ್ಪ ಸಮಸ್ಯೆ ಇದ್ದಂತೆ ಕಾಣಿಸ್ತದೆ. ಅದಕ್ಕಾಗಿ ಅದನ್ನ ಕೆ.ಟಿ. ಪಾಂಡುರಂಗಾಚಾರ್ಯರು ಕೂಡ ಅನುವಾದ ಮಾಡುವಾಗ ಉತ್ಕ್ರಮಣಾದಿ ಪ್ರಾಣಲಿಂಗಗಳು ಅಣುರೂಪ ವಿಶೇಷದಲ್ಲಿ ಉಪಪನ್ನಾಗುವವು ಅಂತ ಇಷ್ಟೇ ಬರೆದಿದ್ದಾರೆ ನೋಡಿ. ಆ ವ್ಯಕ್ತ್ಯಾತ್ಮನ ಅಂತನ್ನುವುದನ್ನು ಅವರು ಸ್ಪಷ್ಟವಾಗಿ ಅನುವಾದ ಮಾಡಿಲ್ಲ. ಮುಖ್ಯ ಪ್ರಾಣನಲ್ಲಿ ಅಂತರ್ಗತನಾಗಿರುವ, ಅವನಿಗೆ ಪ್ರೇರಕನಾಗಿರುವ ಅಂತ ಅರ್ಥ ಆಗಬಹುದು ಅದಕ್ಕೆ. ಆದರೂ ಅಲ್ಲೇನೋ ಒಂದು ಸ್ವಲ್ಪ ಸಮಸ್ಯೆ ಇದೆ. ಅದರ ಭಾವಾರ್ಥ ಏನು ಅಂತ ಹೇಳಿದ್ದೇನೆ. ಹೀಗೆ ಉತ್ಕ್ರಮಣಾದಿ ಲಿಂಗಗಳು ಪರಮಾತ್ಮ ಲಿಂಗವೇ ಆದ್ದರಿಂದ, ಅನುರೂಪನಾದ ಪರಮಾತ್ಮ ಲಿಂಗಗಳಾದ್ದರಿಂದ ಆ ಭೂಮ ಶಬ್ದವು ವಿಷ್ಣುವಾಚಕ ಅಂತ ಹೇಳಲಿಕ್ಕೆ ಈ ಪ್ರಾಣಲಿಂಗಗಳು ಬಾಧಕ ಅಂತ ಅವರೇನು ಪೂರ್ವ ಪಕ್ಷ ಪ್ರಶ್ನೆ ಮಾಡಿದ್ರು. ಮುಖ್ಯ ಪ್ರಾಣನಲ್ಲಿಯೇ ಆ ಶಬ್ದ ಸೂಕ್ತ ಆಗ್ತದೆ, ಪರಮಾತ್ಮನಿಗೆ ಅದು ಹೊಂದೋದಿಲ್ಲ ಅಂತ ನೀವು ಪ್ರಶ್ನೆ ಮಾಡಿದ್ದು ಸರಿಯಲ್ಲ. ಮುಖ್ಯ ಪ್ರಾಣನಲ್ಲಿರುವ ಒಂದು ಅನುರೂಪ ಪರಮಾತ್ಮದೇನಿದೆ ಅದಕ್ಕೆ ಇವೆಲ್ಲವೂ ಕೂಡ ಹೊಂದಾಣಿಕೆ ಕಾಣಬಹುದು ಅಂತ ತಾತ್ಪರ್ಯ ಆಗ್ತದೆ. ಭೂಮಾ ಸಂಪ್ರಸಾದಾತ್ ಅಧ್ಯುಪದೇಶಾತ್ ಎಂಬಲ್ಲಿ ಅಧಿ ಅಂದರೆ ಸರ್ವಾಧಿಕ ಅಂತ ಅದರ ಅರ್ಥ. ಅಲ್ಲಿ ಪ್ರಾಣನನ್ನೇ ಸರ್ವಾಧಿಕ ಅಂತ ಹೇಳಿದ್ದಾರೆ. ಆದ್ದರಿಂದ ಸರ್ವಾಧಿಕನಾದಂತಹ ಸರ್ವೋತ್ತಮನಾದಂತಹ ಪ್ರಾಣ ಅಂದ್ರೆ ಅವನು ಪರಮಾತ್ಮನೇ ಆಗಿರಬೇಕು. ನಾರದರು ಸನತ್ ಕುಮಾರರ ಬಳಿಗೆ ಬ್ರಹ್ಮೋಪದೇಶಕ್ಕಾಗಿ ಬಂದರು. ನಾನು ಏನೇನು ತಿಳ್ಕೊಂಡಿದ್ದೀನಿ ಅಂತ ಅನ್ನೋದನ್ನ ನಾರದರು ಸನತ್ ಕುಮಾರರ ಮುಂದೆ ವರ್ಣಿಸಿದರು. ನಾಮಬ್ರಹ್ಮೇತ್ಯುಪಾಸೀತ, ನಾಮಾಭಿಮಾನಿಯಾದ ಉಷಾದೇವಿಯನ್ನು ಸ್ಮರಣೆ ಮಾಡಬೇಕು. ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಅನೇಕ ದೇವತೆಗಳ ತಾರತಮ್ಯಗಳನ್ನು ದಾಟಿ ಆಶಾಭಿಮಾನಿಯಾದಂತಹ ಭಾರತೀ ದೇವಿಯವರೆಗೆ ಬಂದು ಮುಂದೆ ಪ್ರಾಣನ ಬಗ್ಗೆ ಬಂದಿದ್ದಾರೆ. ಅಲ್ಲಿ ಕೊನೆಗೆ ಪ್ರಾಣನನ್ನು ಹೇಳಿದ್ದಾರೆ. ಅಲ್ಲಿ ಪ್ರಾಣನಿಗಿಂತ ಪ್ರಾಣೋವಾ ಆಶಾಯ ಭೂಯಾನ್ ಅಂತ ಇಷ್ಟು ಹೇಳಿದ್ಮೇಲೆ, ಪ್ರಾಣನು ಆಶೆಗಿಂತ ದೊಡ್ಡವನು ಅಂತಿಷ್ಟು ಬಂದ್ಮೇಲೆ ಮುಂದೆ ಯಾರನ್ನೂ ಹೇಳಲಿಲ್ಲ. ಆದ್ರಿಂದ ಸರ್ವೋತ್ತಮನಾದಂಥ ವ್ಯಕ್ತಿ ಪ್ರಾಣನೇ ಅಂತ ಆಗ್ತದೆ ಅಂತ ಒಂದು ಜಿಜ್ಞಾಸೆ ನಮಗೆಲ್ಲರಿಗೂ ಬರ್ತದೆ. ಆದರೆ ಪ್ರಾಣ ಅಂದ್ರೆ ವಿಷ್ಣು ಅಂತಲೇ ನಾವು ತೀರ್ಮಾನ ಮಾಡಬೇಕು. ಅದಕ್ಕೆ ಸಮಸ್ಯೆ ಬರಬಹುದಾದ ಸಮಸ್ಯೆ ಏನು? ಅಲ್ಲಿ ನಮಗೆ ವಿಘ್ನಕರವಾಗಿರುವಂಥ ಸಮಸ್ಯೆ, ಅಲ್ಲಿ ಇರುವಂತಹ ಏಕೈಕ ವಿಘ್ನ ಅಂದ್ರೆ ಈ ಉತ್ಕ್ರಮಣ. ದೇಹದಿಂದ ಹೊರಗೆ ಹೋಗುವಿಕೆ ಅಂತ ಅನ್ನೋದು ಪರಮಾತ್ಮನಿಗೆ ಹೇಗೆ ಸಾಧ್ಯ? ಅವನು ವ್ಯಾಪ್ತ, ಅದರಿಂದ ಅದು ಮುಖ್ಯ ಪ್ರಾಣನೇ ಆಗಿರಬೇಕು ಅಂತ. ಅದಕ್ಕೆ ನಮ್ಮ ಉತ್ತರ, ವಾಯುದೇವನಂತೆ ವಿಷ್ಣುವಿಗೂ ಕೂಡ ದೇಹದ ಉತ್ಕ್ರಮಣ ಇದ್ದೇ ಇದೆ. ದೇಹದಲ್ಲಿ ವಾಯುದೇವ ವಿಷ್ಣುವಿನ ಜೊತೆಗೇ ಇರ್ತಾನೆ. ಮೊದಲು ದೇಹವನ್ನು ಬಿಟ್ಟು ಹೋಗುವಂಥವನು ವಿಷ್ಣು, ಅದಾದ್ಮೇಲೆ ವಾಯುದೇವ ಹೋಗ್ತಾನೆ. ಹೀಗೆ ದೇಹ ಪರಿತ್ಯಾಗ ಮುಖ್ಯವಾಗಿ ವಿಷ್ಣುವಿಗೆ. ನಹಿ ಬಿಂಬಸ್ಯ ಕ್ರಿಯಾಂಬಿನ ಪ್ರತಿಬಿಂಬಸ್ಯ ಕ್ರಿಯಾ ಅಂತೆಲ್ಲ ಗೀತಾ ಪ್ರಸ್ಥಾನದಲ್ಲಿ ಹೇಳಿರುವಂತೆ, ಮುಖ್ಯ ಪ್ರಾಣನಿಗೂ ಬಿಂಬನಾದಂತಹ ಪರಮಾತ್ಮನೇ ಮೊದಲು ದೇಹದಿಂದ ಹೊರಗೆ ಹೋಗಬೇಕು. ಆವಾಗಲೇ ಈ ಮುಖ್ಯ ಪ್ರಾಣನು ಕೂಡ ಹೋಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಪ್ರಾಣ ಎಂಬ ಶಬ್ದಕ್ಕೂ ಕೂಡ ಅಲ್ಲಿ ಮುಖ್ಯ ಪ್ರಾಣ ಅಂತಾನೆ ಅರ್ಥ ಮಾಡಬೇಕು. ಅರ್ಥ ಮಾಡುವುದನ್ನು ಬಿಟ್ಟು ಪರಮಾತ್ಮ ಅಂತಾನೆ ಅರ್ಥ ಮಾಡಬೇಕು.